ಹಲೋ ಗಾಯ್ಸ್, ಎಲ್ಲರಿಗೂ ಶ್ರೀಚಿ ಮಣಿಮಜಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇವತ್ತು ನಾನು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಆ ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಐ ನೋ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಅಂತ. ಎವ್ರಿ ಸಂಡೇ ವ್ಲಾಗ್ಸ್ ಅಂತ ಹೊಸ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಪ್ರತಿ ಸಂಡೇನೂ ನಾವು ಒಂದೊಂದು ವ್ಲಾಗ್ಸನ್ನು ಹಾಕ್ತಾ ಇರ್ತೀವಿ. ಬಿಕಾಸ್ ಸಂಡೇ ಇಸ್ ಅ ಫ್ರೀ ಡೇ. ಅದಕ್ಕೋಸ್ಕರ ರಾಮು ಕೂಗ್ತಾ ಇದ್ದಾನೆ. ಸೊ ಏನಾದರೂ ಕಂಟೆಂಟ್ ಬೆಳಗ್ಗಿಂದ ಸಂಜೆವರೆಗೆ ಸಿಕ್ಕಿದ್ರೆ ನಾನು ಆ ಕಂಟೆಂಟ್ನ ತೋರಿಸ್ತೀನಿ ಕೂಡ ನಿಮಗೆ. ಸೊ ಅಂತ ಹೇಳ್ತಾ ನೋಡಿ, ಇಷ್ಟು ದಿನ ಕೂಡ ಮಳೆ ಬಿಟ್ಟೇ ಇರಲಿಲ್ಲ. ಇವತ್ತು ಕೂಡ ಬಿಟ್ಟಿದೆ ಅಂತ ನಾನು ಹೇಳೋದಿಲ್ಲ, ಆದರೂ ಸಹ ನೋಡಿ ಬಿಸಿಲು ನೋಡಿ ಎಷ್ಟು ಚೆಂದ ಉಂಟಲ್ಲ. ಬೆಳಗ್ಗೆ ಬೆಳಗ್ಗೆ ಬಿಸಿಲಲ್ಲಿ ಚೆಂದ ಆಗ್ತದೆ. ಸೊ ಬ್ಯಾಕ್ಗ್ರೌಂಡ್ ಫೇಸ್ ಎಲ್ಲನೂ ಐಫೋನ್ ಪ್ರೋ ಮ್ಯಾಕ್ಸಲ್ಲಿ ವೀಡಿಯೋ ತೆಗೆದ ಥರ ಕಾಣಿಸ್ತಾ ಉಂಟು. ನೋಡಿ ಎಷ್ಟು ಚೆಂದ ಉಂಟು. ಬ್ಯಾಕ್ಗ್ರೌಂಡ್ ಫುಲ್ ಚೆಂದ. ಈ ಥರ ಹಸಿರು ಸಿರಿಯ ಮಧ್ಯೆ ನಮ್ಮ ಮನೆ ಅರಮನೆ ಉಂಟು. ಸೊ ಏನಾದರೂ ಕಂಟೆಂಟ್ ಸಿಕ್ಕಿದ್ರೆ ನಾನು ಸ್ಟಾರ್ಟ್ ಮಾಡ್ತೇನೆ. ರಾಮು ಕರಿತಾ ಇದ್ದೇನೆ. ಆಯ್ತಾ? ಓ ಅವನಷ್ಟಕ್ಕೇನೋ ಮಾತಾಡ್ತಾ ಇದ್ದಾನೆ. ಅವನಿಗೇನೋ ಬೇಕು. ಈಗ ತಮ್ಮ ಮತ್ತು ಅಪ್ಪ ಸೀದಾ ಪೇಟೆಗೆ ಹೋದರು. ಹಾಗೆ ಅವರು ಹೋದೋದಕ್ಕೆ ಈಗ ಬೆಚ್ಚ ಅವನಿಗೆ. ಸ್ವಲ್ಪ ಸ್ವಲ್ಪ ಕಂಟೆಂಟ್ ಉಂಟು, ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಲೆಟ್ಸ್ ಗೋ. ನೋಡಿ ಗೈಸ್, ನಾವು ಟರ್ಪಲ್ ಹಾಕಿದ್ವಿ ಅಲ್ವಾ, ಇಲ್ಲಿ ಟರ್ಪಲ್ ಕರೆಂಚಿ ಹೋಗಿದೆ. ಎಂತ ಅದು ಗೊತ್ತುಂಟಾ? ಮೊನ್ನೆ ದೀಪಾವಳಿಗೆ ನಾವು ನೆಲಚಕ್ರವನ್ನು ಇಲ್ಲಿ ಬಿಟ್ಟದ್ದು. ಅದು ಇಲ್ಲಿ ಏಳಿ ಟರ್ಪಲ್ ಅರ್ಧೋಯ್ತು. ಓ ಮೈ ಗಾಡ್, ಎಂತ ಮಾಡೋದು? ಮತ್ತೆಂತ ಗೊತ್ತುಂಟ, ನನಗೆ ಹೂವಿನ ಗಿಡ ಬೆಳೆಸಬೇಕು ಅಂತ ತುಂಬ ಆಸೆ. ಬಟ್ ನನಗಂತೂ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೂವಿನ ಗಿಡ ಬೆಳೆಸಬೇಕು ಅಂತ ಸಖತ್ ಆಸೆ ಉಂಟು. ಅದಕ್ಕೋಸ್ಕರ ಮೊನ್ನೆ ನಾವು ಎಲ್ಲಿಗೋ ಹೋದವರು, ಇದು ಸಂತೆಯಿಂದ ತಗೊಂಬಂದದ್ದು ಆಯಿತಾ. ಸ್ಯಾಟರ್ಡೆ ಸಂತೆ ಇರ್ತದಲ್ಲ, ಅಲ್ಲಿಂದ ತಗೊಂಬಂದದ್ದು. ಇದು ಮಳೆಗೆ ಫುಲ್ ಸತ್ತೋಗಿ ಎಂತ ಸಹ ಇರಲಿಲ್ಲ. ಇದೆರಡರಲ್ಲಿ ಮಾತ್ರ ಅಲ್ಲ, ಇದರಲ್ಲಿ ಸಹ ಎಂತ ಕೂಡ ಇರಲಿಲ್ಲ. ಒಪ್ಪಾಸಿಗ ಚಿಗುರೊಡ್ದು ಈ ಥರ ಬಿಸ್ಕೆಟ್ ಫ್ಲವರ್ ಆಗಿದೆ. ತಿನ್ನ ಸಾರ ಕ್ಯೂಟೆ ನೋಡಿ, ಬಿಸ್ಕೆಟ್ ಫ್ಲವರ್ ಆಗಿದೆ. ಚೆಂದ ಉಂಟಲ್ಲ. ಇದು ಒಂದರಲ್ಲಿ ಬೇರೆ ಬೇರೆ ಕಲರ್. ಈ ಗಿಡದಲ್ಲಿ ನೋಡಿ 3 ಡಿಸೈನ್ ಉಂಟು. ಒಂದು ಈ ಡಿಸೈನು, ಒಂದು ಈ ಡಿಸೈನ್, ಮತ್ತೊಂದು ಈ ಡಿಸೈನ್. ಒಂದೇ ಗಿಡದಲ್ಲಿ 3 ಡಿಸೈನ್. ಮತ್ತು ಇದರಲ್ಲಿ ಸೇಮ್ ಅಂತ ಕಾಣ್ತದೆ. ಇದರಲ್ಲಿ ವೈಟ್. ಇದು ಆಗಲಿಲ್ಲ. ಇದು ಈ ಗಿಡ, ಇದಕ್ಕೆ ಈ ಥರ ಡಿಸೈನ್ ಎಲ್ಲ ಮಾಡಿ. ಓ ಮೈ ಗಾಡ್, ಹುಳ ಈ ಥರ. ಅದರಲ್ಲಿ ಈಗ ಹೂ ಆಗಿದೆ. ಅದನ್ನು ಈಗ ಎಲ್ಲಾದರೂ ತೆಗೆದಿಡುವ ಅಂತ ಹೇಳಿದ್ರೆ ಆಗೋದಿಲ್ಲ. ಈ ಥರದ್ದೆಲ್ಲ ಗಿಡ ಉಂಟು. ಮಲ್ಲಿಗೆ, ಈ ಹೂವಿನ ಗಿಡ ಅಥವಾ ಈ ಹೂವಿನ ಬಳ್ಳಿ ಯಾರಿಗೆಲ್ಲ ಗೊತ್ತುಂಟು ಅಂತ ನನಗಂತೂ ಗೊತ್ತಿಲ್ಲ. ಚಂದ ಇರ್ತದೆ ಆಯಿತಾ. ಇದು ಶಂಖಪುಷ್ಪವ ಏನೋ ಕರೀತಾರೆ ಇದಕ್ಕೆ. ಇದು ಪರಿಮಳ ಎಲ್ಲ ಇರುವುದಿಲ್ಲ. ಮತ್ತೊಂದೀಗ ಮ್ಯಾಜಿಕ್ ಮಾಡಿ ಹೂ ತರ್ತೇನೆ. ಟಂಟಡ, ಇದೆಲ್ಲರಿಗೂ ಸಹ ಗೊತ್ತುಂಟು. ಈ ಹೂ ಕಾಮನಬಿಲ್ಲಿನ ಹೂ ಅಂತ. ನನಗೆ ಒಂದು ಅರ್ಥ ಆಗೋದಿಲ್ಲ. ಇದು ಕಾಮನಬಿಲ್ಲಿನ ಹೂ ಹೌದು, ಇದಕ್ಕೆ ನಕ್ಷತ್ರ ಹೂ ಅಂತ ಹೆಸರಿಟ್ಟಿದ್ರೆ ಇನ್ನೂ ಚೆಂದ ಇರ್ತಿತ್ತು. ಸೇಮ್ ಆಕಾಶದಲ್ಲಿರುವ ನಕ್ಷತ್ರದ ಶೇಪೇ ಉಂಟು. ಒಂದು ಚೂರು ಕೂಡ ಆಚೆ ಆಗಲಿಲ್ಲ. ದಿಸ್ ಇಸ್ ಮೈ ಫೇವ್ರೆಟ್ ಫ್ಲವರ್. ಯಾರಾದರೂ ಅವರ ಇಷ್ಟದ ಹೂ ಯಾವುದು ಅಂತ ಕೇಳಿದರೆ ನನ್ನ ಇಷ್ಟದ ಹೂ ಕಾಮನಬಿಲ್ಲು. ಸೊ ಕ್ಯೂಟ್ ಕಲರ್. ಮತ್ತೊಂದು ಹೂ ತೋರಿಸ್ಲಿಕ್ಕಿತ್ತು. ಇಲ್ಲಿ ನೋಡ್ಬೋದು ನೀವು, ಇದು ನಮ್ಮ ಬಾವಿಯ ಕಟ್ಟೆ ಒಳಗಡೆ ಉಂಟು ಹೂ. ಸೊ ಇದು ಸಹ ಎಲ್ಲರಿಗೆ ಗೊತ್ತಿರ್ಬೋದು. ಇದು ಜಾಸ್ತಿ ಜನ ತೋಟದಲ್ಲಿ ನೋಡ್ತಾರೆ ಈ ಹೂವನ್ನು. ಆ ಕಡೆ ಕೂಡ ಉಂಟು ನೋಡಿ, ನೋಡಿ ಅಲ್ಲೆಲ್ಲ ಉಂಟು ಆ ಹೂ.
ಅದಕ್ಕೆ ಎಂತ ಹೆಸರು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ನಿಜವಾಗ್ಲೂ ಆ ಹೂವಿನ ಹೆಸರು ಗೊತ್ತಿಲ್ಲ. ನಾನು ಅದಕ್ಕೆ ತೋಟ ಹೂ ಅಂತ ಕರೆಯೋದು, ಯಾಕಂದರೆ ಅದು ತೋಟದಲ್ಲಿ ಜಾಸ್ತಿ ಇರ್ತದಲ್ಲ, ಅದಕ್ಕೆ ತೋಟ ಹೂ. ಮತ್ತು ಇಲ್ಲಿ ಒಂದು ಗಿಡ ಉಂಟಲ್ಲ, ಇದನ್ನು ಈಗ ಕಡ್ದಿದ್ದಾರೆ. 1 ಮಿನಿಟ್. ಅದದು ಅದರಲ್ಲಿ ಅದು ಈಗ ಬೆಳೀತದೆ, ಅದೇನು ಸಾಯೋದಿಲ್ಲ, ಬೆಳೀತದೆ ವಾಪಸ್. ಉಡ್ಡುಗುಡೆಲ್ಲ ಬೆಳೀತದೆ. ಅದರಲ್ಲಿ ಬಂದು ಈ ಚಿಕ್ಕ ಹಕ್ಕಿ ಬರ್ತದೆ ನೋಡಿ, ಅದಕ್ಕೆ ಹಮ್ಮಿಂಗ್ ಬರ್ಡ್ ಅಂತ ಅಂತೂ ಕರೆಯೋದಿಲ್ಲ, ಅದು ಅದಕ್ಕಿಂತ ಚಿಕ್ಕದು. ಐ ಥಿಂಕ್ ಅದು ಚೀಪೆ ಪಕ್ಕಿ ಅಂತೇನೋ ಕರೀತಾರೆ ಅದಕ್ಕೆ ತುಳು. ನೋಡಿ ಅದೇ ಅಲ್ಲಿ ಸೈಡಲ್ಲಿ ಚಿತ್ರ ಬರ್ತಾ ಉಂಟಲ್ಲ, ಅದೇ ಪಕ್ಷಿ ನಾನು ಹೇಳಿದ್ದು. ಈಗ ಅದರ ಮರಿಗಳೆಲ್ಲ ಹೋಗಿದೆ. ಸೊ ನಾವು ಅದಕ್ಕಷ್ಟೇ ಗಿಡ ಬಿಡ್ತೇವೆ. ಅದು ಗಿಡ ಬೆಳೆದೆಲ್ಲ ಆಗುವಾಗ ಒಂದಿಷ್ಟು ಉದ್ದ ಬರ್ತದೆ, ಅಷ್ಟು ತಕ್ಕಾಗುವಾಗ ಅದು ಮರಿ ಇಡಲಿಕ್ಕೆ ಬರ್ತದೆ. ಇಲ್ಲಿ ಒಂದು ತುಂಬಿ ಎಲ್ಲೋ ಕಾಣ್ತದೆ. ಈ ಕೊಳಿ ದುಂಬಿ, ಡ್ರ್ಯಾಗನ್ ಫ್ಲೈ. ನನಗೆ ಚಿಕ್ಕ ಇರುವಾಗ ತುಂಬ ಅಭ್ಯಾಸ ಇತ್ತು ಡ್ರ್ಯಾಗನ್ ಫ್ಲೈಯನ್ನು ಹಿಡಿಯುವುದು, ಅದರ ಬೀಲಕ್ಕೆ ನೂಲು ಕಟ್ಟುವುದು, ಹಾರುವುದು ಅದರ ಜೊತೆಗೆ. ಬಟ್ ಅದಾದಮೇಲೆ ಅದು ಸಾಯ್ತದೆ ಅಂತ ಗೊತ್ತಾದ್ಮೇಲೆ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ರಾಮು ಹೀಗೆಲ್ಲ ಆದಷ್ಟು ಈ ವ್ಲಾಗಲ್ಲಿ ನನ್ನ ಮನೆ ಸುತ್ತಮುತ್ತನೇ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿರ್ತೇನೆ. ನೋಡ್ಲಿಕ್ಕೆ ಇಷ್ಟ ಆದವ್ರು ನೋಡಿ, ಇಷ್ಟ ಇಲ್ಲದಿದ್ದವರು ಸ್ಕಿಪ್ ಮಾಡಿ. ಹಲೋ ಗಾಯ್ಸ್, ಇದೆಂತ ಗೊತ್ತುಂಟಾ, ಮೊನ್ನೆ ನಾವು ದೀಪಾವಳಿಗೆ ಶಾರ್ಟ್ ಎಂತೇಳೋದು, ಅದಕ್ಕೆ ಶಾರ್ಟೇ ಅಂತ ಹೆದ್ರಿಕಾಗ್ತದೆ ಮುಟ್ಲಿಕ್ಕೆ. ಶಾರ್ಟ್ ಇಲ್ಲಿ ಬಿಟ್ಟಿದ್ವಿ. 30 ಶಾರ್ಟ್ಸ್ ಇತ್ತು, ಕರೆಕ್ಟಾಗಿ 30 ಶಾರ್ಟ್ಸ್ ಉಂಟು. ಇದು ನಾವು ಬೆಳ್ಳಾರೆಯಿಂದ ತಂದದಲ್ಲ, ಇದು ಎಲ್ಲಿಂದ ಗೊತ್ತಿಲ್ಲ ನನಗೆ. 30 ಶಾರ್ಟ್ಸ್ ಉಂಟು ಒಂದರಲ್ಲಿ. ರೇಟ್ ಕೂಡ ಗೊತ್ತಿಲ್ಲ. ನಾರ್ಮಲ್ ಪ್ರೈಸ್ ಇದ್ರದ್ದು 850, ಅಂದರೆ 850. ನಮಗಿದು 450ಗೆ ಸಿಕ್ಕಿದೆ ಅಂತ ಕಾಣ್ತದೆ. ಇದು ಎಂತ ಹೇಳ್ತಾರೆ ಅದಕ್ಕೆ, ಸಿಡಿಮದ್ದು, ಐ ಡೋಂಟ್ ನೋ. ಇದು ಶಾರ್ಟ್ ಮೇಲೆ ಹೋಗಿ ಕಲರ್ ಆಗಿ ಢಮ್ ಆಗ್ತದಲ್ಲ ಅದೇ. ಆದರೆ ನಾನು ಇಲ್ಲಿ ಅದನ್ನು ಹಾಕಿರ್ತೇನೆ. ಒಂದಾದರೆ ಇಲ್ಲಿ ಸೈಡಲ್ಲಿ ಹಾಕಿರಬಹುದು, ಇಲ್ಲದಿದ್ದರೆ ಫುಲ್ ಸ್ಕ್ರೀನಲ್ಲಿ ಆ ಒಂದು ಪಟಾಕಿ ನಾವು ಹೊಡಿಸಿದ್ದು ಹೇಗಿತ್ತು ಅಂತ ತೋರಿಸ್ತೇನೆ. ಮತ್ತೊಂದು ಆಶ್ಚರ್ಯಕರ ವಿಷಯ ಏನಂತೇಳಿದರೆ, ಅವತ್ತೇ ನಾವೊಂದು ಡ್ರೋನ್ ಪಟಾಕಿ ಬಿಟ್ಟಿದ್ವಿ, ಹಾರಿಕೊಂಡು ಹೋಗೋದು. ಅದು ಸಹ ಚೆಂದ ಇತ್ತು. ಮತ್ತು ನಾವೆಲ್ಲರೂ ಅಂದ್ಕೊಂಡಿರೋದೇನು ಗೊತ್ತಾ, ಸೇಫೆಸ್ಟ್ ಪಟಾಕಿ ಫ್ಲವರ್ ಪಾಟ್ ಅಂತ, ತುಳುವಲ್ಲಿ ಅಂದರೆ ಬೆದರೊಂಡಿಲ್. ಬಟ್ ಅದೇ ಡೇಂಜರಸ್ ಪಟಾಕಿ ಅಂತ ನನಗೆ ಮೊನ್ನೆ ಗೊತ್ತಾಯಿತು. ಯಾಕೆಂತ ಹೇಳಿದರೆ ಅದು ಉರಿಯುವ ಫೋರ್ಸಿಗೆ ಬಡಕ್ ಅಂತ ಬ್ಲಾಸ್ಟ್ ಆಗ್ತದೆ. ನಾನು ಮೊನ್ನೆ ನೋಡಿದ್ದೇನೆ, ಅದು ವಿಡಿಯೋ ಇರಲಿಕ್ಕಿಲ್ಲ, ಅದು ತುಂಬ ಕಾಮಿಡಿ ಉಂಟಿದ್ರೆ ಸಹ. ಸೊ ಇದು ಅದರದ್ದು ಆಗ ತೋರಿಸಿದೆ ಅಲ್ಲ, ಅದೇ ಹೂವು ನೋಡಿ. ಇದು ಸಹ ಯಾರಿಗಾದರೂ ವಿಡಿಯೋ ನೋಡುವವರಿಗೆ ಈ ಹೂವದೊಂದು ಹೆಸರು ಗೊತ್ತಿದ್ದರೆ ದಯವಿಟ್ಟು ಹೇಳಿ, ಬೇಕಿದ್ರೆ ಹೆಸರು ಬೇಕು. ನಂದು ನಿಜ ಫೋನ್ ಐಫೋನ್ ಥರ ಕಾಣ್ತಾ ಉಂಟಿಲ್ಲ.